ಏನಿದು ರನ್ನೇರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್? ಇಂಟ್ರೆಸ್ಟಿಂಗ್ ಸ್ಟೋರಿನ ಚಿಕ್ಕದಾಗಿ ತಿಳ್ಕೊಳ್ಳೋಣ ಬನ್ನಿ. ರನ್ನೇರಾವ್ ಸ್ಯಾಂಡಲ್ವುಡ್ ಹೀರೋಯಿನ್. ಇವ್ರಿಗೆ ಫೇಮ್ ತಂದು ಕೊಟ್ಟಿದ್ದು ಕಿಚ್ಚ ಸುದೀಪ್ ಅವರ ಮಾಣಿಕ್ಯ ಮೂವಿ. ಅವ್ರ ಫಾದರ್ IPS ಆಫೀಸರ್ ಹಾಗೆ DGP ಆಗಿ ಕೆಲಸ ಮಾಡ್ತಿದ್ದಾರೆ. ಈ ರನ್ನೇರಾವ್ ಡೈರೆಕ್ಟರೇಟ್ ಆಫ್ ರೆವೆನ್ಯೂ ಇಂಟೆಲಿಜೆನ್ಸ್ಗೆ ಹೇಗೆ ಸಿಕ್ಕಾಕೊಂಡ್ರು? ಯೂಶಲಿ ಏರ್ಪೋರ್ಟ್ ಅಲ್ಲಿ ಕಾಮನ್ ಪೀಪಲ್ಗೆ ಮಾಡೋ ಕಸ್ಟಮ್ ಸೆಕ್ಯೂರಿಟಿ ಚೆಕ್ನ VIP ಮತ್ತೆ ಅಫಿಷಿಯಲ್ ಫ್ಯಾಮಿಲಿ ಮೆಂಬರ್ಸ್ಗೆ ಮಾಡಲ್ಲ. ಈ ಅಡ್ವಾಂಟೇಜ್ ಇಂದ 15 ಡೇಸಲ್ಲಿ ರನ್ನೇರಾವ್ ಆಲ್ರೆಡಿ 2 to 3 ಟೈಮ್ಸ್ ಸೇಮ್ ಪ್ಲೇಸ್ ದುಬೈಗೆ ಟ್ರಾವೆಲ್ ಮಾಡಿರ್ತಾರೆ. ಇದರಿಂದ DRIಗೆ ಡೌಟ್ ಬಂದು ಮಾರ್ಚ್ 3ರಂದು ದುಬೈಯಿಂದ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ರನ್ನೇರಾವ್ ಇಳಿದ ಮೇಲೆ ಅವ್ರನ್ನ ಕಸ್ಟಮ್ ಸೆಕ್ಯೂರಿಟಿ ಚೆಕ್ ಮಾಡಿದ ಮೇಲೆ ಗೊತ್ತಾಗುತ್ತೆ ಅವರ ತೊಡೆ ಭಾಗದ ಹತ್ರ 14 kg ಗೋಲ್ಡ್ನ ಯಾರಿಗೂ ಗೊತ್ತಾಗದೇ ಇರೋ ಥರ ಹೈಡ್ ಮಾಡಿ ಇಟ್ಟಿದ್ರು ಅಂತ. ಇದರ ಒಟ್ಟಾರೆ ವ್ಯಾಲ್ಯೂ 12.6 ಕೋಟಿ. ಇದು DRIಗೆ ಗೊತ್ತಾದ ಮೇಲೆ ರನ್ನೇರಾವ್ ಅವ್ರನ್ನ ಕಸ್ಟಡಿಗೆ ತಗೊಂಡು ವಿಚಾರಣೆ ನಡೆಸ್ತಿದ್ದಾರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ.